ನಮಸ್ತೆ ಕರುನಾಡು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನನ್ನ ಒಂದು ಈ ಚಿಕ್ಕ ಪ್ರಯತ್ನ. ಬಂಧುಗಳೇ ನಮಸ್ತೆ. ನೀವೀಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ, ಭಕ್ತಿ ಶಕ್ತಿ ಮುಕ್ತಿಗೆ ಶ್ರೀ ಗುರುರಾಯರೇ ಏಕೆ ಬೇಕು ಅಂತೇಳಿ ಒಂದು ಸಣ್ಣ ಆಲೋಚನೆಯೂ ಸಹ ನಿಮಗೆ ಬಂದಿರುತ್ತೆ. ಅದು ಸಹಜವಾದದ್ದೇ. ಆದರೆ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತಂದರೆ, ನನ್ನ ಅನಿಸಿಕೆ ಪ್ರಕಾರ ದೇವರು ಅನ್ನೋದು ಒಂದು ಮಾಯೆ ಅಂದ ತಕ್ಷಣ ದೇವರಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಯಾಕಂದರೆ ದೇವರಿದ್ದಾನೆ ಅನ್ನೋ ಒಂದು ಅಚಲವಾದ ನಂಬಿಕೆಯುಳ್ಳ ದೈವ ಭಕ್ತ ನಾನು. ದೇವರು ಖಂಡಿತ ಇದ್ದಾನೆ. ದೇವರು ನಮಗೆ ಎಲ್ಲದನ್ನು ಕೊಡ್ತಾನೆ, ಎಲ್ಲದನ್ನು ಮಾಡ್ತಾನೆ. ನಾವು ಕೇಳಿದ ತಕ್ಷಣ ಓ ಅಂತಾನೆ, ಆ ಅಂತಾನೆ. ನಮ್ಮ ಕೋರಿಕೆಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನೆರವೇರಿಸ್ತಾನೆ, ಈಡೇರಿಸ್ತಾನೆ ಅನ್ನೋ ಒಂದು ವಿಚಿತ್ರ ಕಲ್ಪನೆಗಳಿಗೆ ಒಳಗಾಗ್ಬಿಡ್ತೀವಿ. ಅದು ತಪ್ಪು ಅಂತ ಹೇಳಕೊರಟು ನಾನು ದೇವರು ಅನ್ನೋದೊಂದು ಮಾಯೆ ಅಂತ ಹೇಳ್ತಾ ಇದ್ದೀನಿ. ಮಾಯೆ ಅಂದರೆ ನೀವು ಯಾರೂ ಸಹ ದೇವರನ್ನ ಪ್ರತ್ಯಕ್ಷವಾಗಿ ನೋಡಿಲ್ಲ, ಆದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನೋದು ಸತ್ಯ. ಹಾಗಾಗಿ ನಾವು ದೇವ್ರಿಗೆ ಕಾಣಿಸ್ತಾ ಇದ್ದೀವಿ ಹೊರತು ನಮಗೆ ಯಾರಿಗೂ ದೇವ್ರು ಕಾಣಿಸಿಲ್ಲ. ಹಾಗಾಗಿ ದೇವರು ಖಂಡಿತ ಇದ್ದಾನೆ. ಈ ಸೃಷ್ಟಿಯ ಸೃಷ್ಟಿಕರ್ತ ಅವನೇ. ಇಡೀ ಬ್ರಹ್ಮಾಂಡದ ಚರಾಚರ ವಸ್ತುಗಳನ್ನು ಅವನು ಪಾಲಿಸ್ತಾ ಇದ್ದಾನೆ, ಪೋಷಿಸ್ತಾ ಇದ್ದಾನೆ. ಅವನು ನಿತ್ಯ ಜವಾಬ್ದಾರಿಯುತವಾಗಿ ಪ್ರತಿ ಕ್ಷಣವೂ ನಾವಾದರೂ ವಿಶ್ರಾಂತಿ ಅದು ಇದು ತಗೊಳ್ತೀವೋ ಏನೋ ಗೊತ್ತಿಲ್ಲ, ತಗೊಳ್ತಾ ಇರ್ತೀವಿ. ಆದರೆ ಆ ದೇವರು ಖಂಡಿತ ವಿಶ್ರಾಂತಿ ಇಲ್ಲದೇ ಈ ಜಗತ್ತನ್ನು, ಇಡೀ ಬ್ರಹ್ಮಾಂಡನ ಪಾಲಿಸಿ ಪೋಷಿಸಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಂಥವನಿಗೆ ನಾವು ಒಂದು ಸಣ್ಣ ಒಂದು ಬೇಡಿಕೆಗಳನ್ನ, ಒಂದು ಕೋರಿಕೆಗಳನ್ನ ಅಥವಾ ಒಂದು ನಮ್ಮ ಒಂದು ಹರಕೆಗಳನ್ನ ಕಟ್ಕೊಂಡು ಏನೇನೋ ಕಲ್ಪನೆಗಳಲ್ಲಿ ಕೆಲವರು ಯೋಗಗಳಿಂದ ಅದೃಷ್ಟದಿಂದ ಬೇಡಿದ ತಕ್ಷಣವೇ ಅವ್ರಿಗೆ ಕೆಲಸ ಆಗುತ್ತೆ. ಅದನ್ನೇ ನಂಬ್ಕೊಂಡು ನಾವು ಎಲ್ರಿಗೂ ಆಗಬೇಕು, ಎಲ್ರಿಗೂ ಆಗ್ತಾ ಇಲ್ಲ, ಹಾಗೆ ಹೀಗೆ ದೇವರೇ ಇಲ್ಲ, ನಾನು ಅಷ್ಟು ಪೂಜೆ ಮಾಡಿದೆ, ನಾನು ಇಷ್ಟು ಪೂಜೆ ಮಾಡಿದೆ ಅನ್ನೋ ಒಂದು ಭ್ರಮನಿರಸನ ಪರಿಸ್ಥಿತಿಗೆ ನಮ್ಮ ಬುದ್ಧಿಶಕ್ತಿನ ಒಳಪಡಿಸ್ಕೊಂಡು ನರಳಾಟಕ್ಕೆ ಅಥವಾ ದುಃಖಕ್ಕೆ ನಮ್ಮ ಜೀವನನ ನಾವೇ ದುಡಿಸ್ಕೊಳ್ತೀವಿ. ಹಾಗಾಗಿ ನಾನು ಏನು ಹೇಳಿದುಕೊಟ್ಟಿದ್ದೀನಿ ಅಂತಂದರೆ, ಭಕ್ತಿಗೆ ಶಕ್ತಿಗೆ ಮುಕ್ತಿಗೆ ಶ್ರೀ ಗುರುರಾಯರೇ ಏಕೆ ಬೇಕು ಅನ್ನೋದಕ್ಕೆ ಒಂದೆರಡು ಚಿಕ್ಕ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಕ್ಕಂಥ ವಾಸ್ತವ ಘಟನೆಗಳನ್ನ ಉದಾಹರಣೆ ಕೊಟ್ಟು ನಿಮಗೆ ಹೇಳಿದ್ರೆ ಸ್ವಲ್ಪ ಅರ್ಥ ಆಗುತ್ತೇನೋ ಅನ್ನೋ ಒಂದು ಭಾವನೆಯಲ್ಲಿ ನಾನೊಂದೆರಡು ಚಿಕ್ಕ ಘಟನೆಗಳನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಏನಪ್ಪ ಅಂದರೆ, ನಾವೊಂದು ರೇಷನ್ ಅಂಗಡಿಗೆ ಹೋಗ್ತೀವಿ. ಆ ರೇಷನ್ ಅಂಗಡಿಗೆ ಹೋದಾಗ ರೇಷನ್ ಅಂಗಡಿ ಮಾಲೀಕ ನಮ್ಮನ್ನು ನೋಡ್ತಾನೆ, ನಾವು ಅವನನ್ನು ನೋಡ್ತೀವಿ. ಆದರೆ ಕೆಲವೊಂದು ವಸ್ತುಗಳನ್ನ ಕೇಳ್ತೀವಿ, ರೇಷನ್ ಸಂಬಂಧಪಟ್ಟಿದ್ದು. ಅವನು ಅದನ್ನು ತೆಕ್ಕೊಡ್ತಾನೆ. ಅಂದರೆ ಹಣ ಕೊಟ್ಟಾಗ ಮಾತ್ರ ನಮಗೆ ಅದನ್ನು ಕೊಡ್ತಾನೆ. ಅಂದರೆ ಇಲ್ಲಿ ಹಣ ಅವನ ಮಧ್ಯೆ ಕೊಂಡಿಯಾಗಿರುತ್ತೆ. ಅದೇ ಥರ ನಾವೊಂದು ದೇವಸ್ಥಾನಕ್ಕೆ ಶುಭ್ರವಾಗಿ ಫಲಪುಷ್ಪಗಳೊಂದಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಅರ್ಚಕರಿಗೆ ನಾವು ತಗೊಂಡೋಗಿರೋ ಫಲಪುಷ್ಪಗಳನ್ನ ಕೊಡ್ತೀವಿ. ಅರ್ಚಕರು ಅದನ್ನು ದೇವ್ರ ಪಾದಕ್ಕಿಟ್ಟು ಪೂಜೆ ಮಾಡಿ ಪುನಃ ನಮಗೆ ಕೊಡ್ತಾರೆ. ಆಗ ನಾವು ತುಂಬ ಸಂತೋಷದಿಂದ ದೇವ್ರ ಪಾದಕ್ಕೆ ನಾವು ತಗೊಂಡೋಗಿರ್ತಕ್ಕಂಥ ಫಲಪುಷ್ಪಗಳನ್ನ ಇಟ್ಕೊಟ್ರು ಅಂಥೇಳಿ ಧನ್ಯತಾ ಭಾವದಿಂದ ವಾಪಸ್ಸು ಮನೆಗೆ ಬರ್ತೀವಿ. ಅಂದರೆ ಈ ಎರಡು ಘಟನೆಗಳಲ್ಲಿ ಒಂದು ಕೊಂಡಿಯಾಗಿ ಒಂದು ಅರ್ಚಕರಿರ್ತಾರೆ, ಇನ್ನೊಂದು ಹಣ ಇರುತ್ತೆ. ಅದೇ ಥರ ನಮ್ಮ ಒಂದು ಕೋರಿಕೆಗಳಿಗೆ ಅಥವಾ ಬೇಡಿಕೆಗಳಿಗೆ ಒಂದು ಕೊಂಡಿಯಾಗಿ ನಮಗೆ ಈ ಜಗತ್ತಿನಲ್ಲಿ ದೈವ ಸ್ವರೂಪಿಯಾಗಿ ಕಾಣ್ತಕ್ಕಂಥವರು ಶ್ರೀ ಗುರುರಾಯರು. ಅವರು ನಮ್ಮ ನಡುವೆ ಪ್ರತಿ ಕ್ಷಣವೂ ಸುಳಿದಾಡ್ತಾನೇ ಇರ್ತಾರೆ. ಆದರೆ ನಮಗೆ ಕಾಣಿಸಲ್ಲ. ಯಾರಿಗೆ ಕಾಣಿಸ್ತಾರೆ ಅಂತಂದರೆ, ಯಾರಲ್ಲಿ ಶುದ್ಧವಾದಂಥ ಭಕ್ತಿ, ಒಂದು ಒಳ್ಳೆ ಶುದ್ಧವಾದಂಥ ಒಂದು ಕಾರ್ಯಪ್ರವೃತ್ತಿ, ಒಂದು ಯಾರಿಗೂ ತೊಂದರೆ ನೋವು ಕೊಡದಂಥ ಒಂದು ಜೀವನ ಮಾರ್ಗವನ್ನು ಯಾರು ಕ್ರಮಿಸ್ತಾ ಇರ್ತಾರೋ ಅಂಥವರು ತತ್ಕ್ಷಣ ಏನಾದರೂ ಒಂದು ಗುರುರಾಯರನ್ನ ನೆನೆಸ್ಕೊಂಡು ನನಗೆ ಈ ಥರದ್ದೊಂದು ಕೆಲಸ ಆಗಬೇಕು ಅಂದರೆ ಅವರು ಕನಸಲ್ಲೋ ಇಲ್ಲ ಅವರು ಜೊತೆಯಲ್ಲೋ ಇದ್ಕೊಂಡು ಆ ಕೆಲಸನ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸ್ತಾರೆ. ಯಾಕಂದರೆ ಅವರು ನಮ್ಮ ಮತ್ತು ದೇವರ ನಡುವೆ ಕೊಂಡಿಯಾಗಿ ದೈವ ಸ್ವರೂಪಿಯಾಗಿ ಭೂಲೋಕದಲ್ಲಿ ಎಲ್ಲ ಚರಾಚರಗಳನ್ನು ಕಾಪಾಡಿಕೊಂಡು ಯಾರು ಸನ್ಮಾರ್ಗದಲ್ಲಿ ಸತ್ಪ್ರಜೆಗಳಾಗಿ ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರಿಗೆ ಅವರ ಭಕ್ತಿಗೆ ಹೊರವಾಗಿ ಅವರ ಜೀವನಕ್ಕೆ ಒಂದು ಶಕ್ತಿಯಾಗಿ ಅವರ ಜೀವನದ ಅಂತ್ಯಕಾಲಕ್ಕೆ
ಒಂದು ಮುಕ್ತಿಯಾಗಿ ಈ ಆಶೀರ್ವಾದ ಸದಾ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾನು ಈ ವಿಷಯನ ನಿಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.